ಆತ್ಮೀಯ ಪತ್ರಕರ್ತರೆ, ಇವತ್ತು ಮತ್ತೊಬ್ಬರು ಹಿರಿಯ ಪತ್ರಕರ್ತರ ಮನೆಗೆ ನಾವು ಬಂದಿದ್ದೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಿರಂತರವಾಗಿ ಸ್ವಾತಂತ್ರ್ಯೋತ್ಸವದ ಅಮೃತ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರ ಮನೆಗೆ ಹೋಗಿ ಅವರ ವೃತ್ತಿ ಜೀವನವನ್ನು ನೆನಪು ಮಾಡಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಬಂದಿದೆ. ಈ ಗೌರವ ಸಮರ್ಪಣೆ ಮಾಡುವಂಥ ಕೆಲಸವನ್ನು KWJ ಕಳೆದ 2 ವರ್ಷಗಳಿಂದ ಸತತವಾಗಿ ಮಾಡ್ತಾ ಬಂದಿದೆ. ಇವತ್ತು ನಾವು ಬಂದಿರುವಂಥದ್ದು ಮತ್ತೊಬ್ಬರು ಹಿರಿಯ ಪತ್ರಕರ್ತರಾದಂಥ DM ಭಟ್ ಅವರ ಮನೆಗೆ. ಬಹುಶಃ DM ಭಟ್ ಅಂದ ತಕ್ಷಣ ಎಲ್ರಿಗೂ ಇದೇನಿದು DM ಅಂತೇಳಿ ಒಂದು ಸಹಜವಾಗಿ ಕುತೂಹಲ ಬರುತ್ತೆ. ಅವರು ದತ್ತಾತ್ರೇಯ ಮಹಾಬಲೇಶ್ವರ ಭಟ್, ಭಾಳ ಸುದೀರ್ಘ ಒಳ್ಳೆಯ ಹೆಸರನ್ನು ಅವರಿಗೆ ಇಟ್ಟಿದ್ದಾರೆ. ದತ್ತಾತ್ರೇಯ ಮಹಾಬಲೇಶ್ವರ ಭಟ್ ಅವರ ಮೂಲ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದವರು. ಆ ಹೊನ್ನಾವರದಲ್ಲಿ ಹುಟ್ಟಿ ಬೆಳೆದಂಥವರು. ಅಲ್ಲಿಂದ ಅವರು ವೃತ್ತಿ ಜೀವನವನ್ನು ಅರಸಿ ಬಂದಿದ್ದು ಈ ಕಾಂಕ್ರೀಟ್ ಅಂತ ಬೃಹತ್ ನಗರಿ ಇರುವಂಥ ಬೆಂಗಳೂರಿಗೆ. ಬಹುಶಃ ಬೆಂಗಳೂರಿನಲ್ಲಿ ಆ ಕಾಲಘಟ್ಟಕ್ಕೆ 77ರ ದಶಕದಲ್ಲಿ ಇಲ್ಲಿ ಬಂದಂಥವ್ರು ಅವರು. ಖಾದ್ರಿ ಶಾಮಣ್ಣ ಅವರು ಕನ್ನಡಪ್ರಭ ಎಡಿಟರ್ ಆಗಿದ್ದರು. ಅವರಿಗೆ ಆ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿದಂಥವ್ರು. ಅದೇ ಸಂದರ್ಭದಲ್ಲಿ BV ಮಲ್ಲಿಕಾರ್ಜುನರು ಇದ್ದಂಥದ್ದು, ಅದನ್ನು ಈಗ ಅಷ್ಟೇ ನೆನಪು ಮಾಡ್ತಾಯಿದ್ರು ಅವರು. ಹಾಗೆ ಕನ್ನಡಪ್ರಭಕ್ಕೆ ಬಂದಂಥ DM ಭಟ್ ಅವರು ಕನ್ನಡಪ್ರಭದಲ್ಲಿ ಸುದೀರ್ಘ ಅವಧಿಗೆ ಕೆಲಸವನ್ನು ಮಾಡಿದಂಥವ್ರು. ವಿಶೇಷವಾಗಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಕ್ರೀಡಾ ವರದಿಯನ್ನು ಮಾಡುವ ಮೂಲಕ ಎಲ್ಲರ ಗಮನವನ್ನು ಸೆಳೆದದ್ದು ಭಾಳ ವಿಶೇಷ. ಸೊ ಒಂದು ಪತ್ರಿಕೆಯಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, 1 ವರ್ಷ 2 ವರ್ಷ ಅಥವಾ 5 ವರ್ಷ 10 ವರ್ಷ ಇದ್ದರೆ ಹೆಚ್ಚು. ಅದೇ ಒಂದೇ ಪತ್ರಿಕೆಯಲ್ಲಿ ಸತತವಾಗಿ 37 ವಸಂತಗಳನ್ನು ಪೂರೈಸಿರುವಂಥ ಈ ಕೀರ್ತಿ ಹೆಗ್ಗಳಿಕೆ DM ಭಟ್ ಅವರಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲ, ರಣಜಿ ಕ್ರಿಕೆಟ್ ಆದಂಥ ಸಂದರ್ಭದಲ್ಲಿ, ಬೇರೆ ಬೇರೆ ಸ್ಪೋರ್ಟ್ಸ್ಗಳ ಈವೆಂಟ್ಗಳಾದಂಥ ಸಂದರ್ಭದಲ್ಲಿ ಇಡೀ ನಾಡಿನ ಉದ್ದಗಲಕ್ಕೆ ಎಲ್ಲ ಕಡೆ ಪ್ರವಾಸ ಮಾಡಿ ಆ ವರದಿಯನ್ನು ಮಾಡ್ತಾ ಇದ್ದಂಥ ಹೆಗ್ಗಳಿಕೆ ಕೂಡ ಅವ್ರದ್ದು. ಆ ಕಾರಣಕ್ಕೋಸ್ಕರನೇ ಅವರಿಗೆ ಅನೇಕ ಪ್ರಶಸ್ತಿಗಳು, ಸನ್ಮಾನಗಳು ಅರಸಿ ಬಂದಿವೆ. DM ಭಟ್ ಅವರನ್ನು ಹುಡುಕಿ ನಾವು ಇವತ್ತು ಬಂದಿದ್ದೇವೆ. DM ಭಟ್ ಕನ್ನಡಪ್ರಭ ಅಷ್ಟೇ ಅಲ್ಲ, ವಿಶ್ವವಾಣಿಯಲ್ಲೂ ಕೂಡ ಅವರು ಕೆಲಸವನ್ನು ಮಾಡೋದಂಥವ್ರು. ವಿಶ್ವವಾಣಿ ಪತ್ರಿಕೆಯಲ್ಲಿ ವಿಶ್ವೇಶ್ವರ ಭಟ್ರವರ ನೇತೃತ್ವದ ಪತ್ರಿಕೆಯಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದಂಥವ್ರು. ಹಾಗಾಗಿ ಅವರ ಸುದೀರ್ಘ ಜೀವನವನ್ನು, ಬಹುತೇಕ 40 ವರ್ಷಗಳ ಸುದೀರ್ಘ ವೃತ್ತಿ ಜೀವನವನ್ನು ನೆನಪು ಮಾಡಿ ಅವರ ಮನೆಯಲ್ಲಿಯೇ, ಅವರ ಮನೆಯಂಗಳದಲ್ಲಿಯೇ ಇವತ್ತು ಅವರಿಗೆ ಸನ್ಮಾನ ಮಾಡುವ ಮೂಲಕ ಅವರನ್ನು ಇಡೀ KWJ ನಾಡಿನ ಪತ್ರಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶೇಷ ಇವತ್ತು ಏನಂದರೆ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಇವತ್ತು. ಆ ಕಾರಣಕ್ಕೋಸ್ಕರ ಆ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲೇ ಅವರಿಗೆ ಈ ಗೌರವವನ್ನು, ವೃತ್ತಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ನಿಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಕಳೆದ 2 ವರ್ಷಗಳಿಂದ ಮನೆಯಂಗಳದಲ್ಲಿ ಸೇವೆ ನೆನಪು ಮಾಡಿಕೊಂಡು ಅನೇಕ ಪತ್ರಕರ್ತರನ್ನು ಸನ್ಮಾನ ಮಾಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಮೊನ್ನೆ ಇವತ್ತು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ, ಯಾರನ್ನಾದರೂ ಒಬ್ಬರನ್ನ ಮಾಡೋಣ ಅಂತ ಒಂದು ಯೋಚನೆ ಮಾಡಿದರು. ನನ್ನನ್ನು ಕೇಳಿದ್ರು. ನಾನು ಅವಾಗ ತಕ್ಷಣ ನೆನಪು ಮಾಡ್ಕೋಬೇಕಲ್ಲ, ಹಳಬರು ಯಾರ್ಯಾರಿದ್ದಾರೆ ಅಂತ. ಸೊ ಇನ್ನೊಬ್ಬರು ಇವ್ರದೇ ಜೊತೆಯಲ್ಲಿ ಕೆಲಸ ಮಾಡಿದವ್ರನ್ನ ಕೇಳಿದೆ. ಅವರು ದಯವಿಟ್ಟು ನನಗೆ ಸನ್ಮಾನ ಮಾಡಬೇಡಿ, ನಾನು ಬರಬೇಡ ಅಂದರು. ತಕ್ಷಣ ಸ್ಪೋರ್ಟ್ಸ್ನಲ್ಲಿದ್ದವರು DM ಭಟ್ರವರು. ಈ ಸಮಾರಂಭವನ್ನು ಏರ್ಪಡಿಸುವ ಮೂಲಕ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಶಿವಾನಂದ್ ಇರ್ಬೋದು, ಜನರಲ್ ಸೆಕ್ರೆಟರಿ ಇರ್ಬೋದು, ಹಾಗೂ ಶಿವರಾಜ್ ಮತ್ತು ನಮ್ಮ ದೇವರಾಜು ಹಾಗೂ ನನ್ನ ಸಹೋದ್ಯೋಗಿಗಳಂಥ ಪ್ರಶಾಂತ್ ಹಾಗೂ ಎಲ್ಲರೂ ಕೂಡ ಇವತ್ತು ಇಲ್ಲಿ ಬಂದಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ. ಅವರಿಗೆ ಯಾವ ಪ್ರಶಸ್ತಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಪತ್ರಕರ್ತರ ಸಂಘದ ಸದಸ್ಯರಾಗಿ ಅಥವಾ ಪದಾಧಿಕಾರಿಗಳಾಗಿ ಅವರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದು ನಮ್ಮ ಕರ್ತವ್ಯ ಅಂಥೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಏಕೆಂದರೆ ಇಷ್ಟು ವರ್ಷ ಸುದೀರ್ಘ ಸೇವೆ ಮಾಡಿರ್ತಾರೆ, ಅವ್ರು ನೆನಪು ಮಾಡ್ಕೊಳ್ಳೋರು ಭಾಳ ಕಡಿಮೆ. ಹಾಗಾಗಿ DM ಭಟ್ರು ಭಾಳ ಮಗುವಿನ ಸ್ವಭಾವ, ಸ್ವಲ್ಪ ಸಿಡುಕು ಒಂದೊಂದು ಸಾರಿ ಇದ್ದಂತೆ, ಭಾಳ ಒಳ್ಳೆಯವರು. ಆದರೆ ಒಂದು ಹಂತದಲ್ಲಿ ನಾನು ಅವ್ರನ್ನ ಬೈದು ದೂರ ಮಾಡಿದ್ದೆ. ಯಾಕೆಂದರೆ ಏನೋ ಕೇಳಿದಾಗ ಅವ್ರೇನೋ ರಾಜೀನಾಮೆ ಕೊಟ್ಟಿದ್ದರು. ಬೇಡ ಅಂತ ಹೇಳಿದೆ. ನಾನು ಬೇಡ ಅಂತ ಹೇಳಿದ್ರು, ರಾಜೀನಾಮೆ ಕೊಟ್ಬಿಟ್ಟು ಬಿಡ್ತಾ ಬಂದಿದ್ರು. ನಾನು ಬೈದು
ನೀವು ರಾಜೀನಾಮೆ ಯಾವ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀರಿ? ಏನಾಗಿದೆ ನಿಮಗೆ? ಎಷ್ಟೋ ಬರ್ತವೆ, ಎಷ್ಟೋ ಜನ ಬೈತಾರೆ, ಎಷ್ಟೋ ಜನ ಜಗಳಾಡ್ತೀವಿ, ಇವೆಲ್ಲ ಇದ್ದದ್ದೇ ಒಂದು ಕಡೆ ಕೆಲಸ ಮಾಡ್ತಿರ್ಬೇಕಾದಾಗ ಆ ಕೆಲಸ ಬರ್ತವೆ. ಅದಕ್ಕೋಸ್ಕರ ರಾಜೀನಾಮೆ ಕೊಡುವಂಥ ಅಗತ್ಯ ಇಲ್ಲ. ನೀವು ಮೊದಲು ನಾಳೆಯಿಂದ ರಾಜೀನಾಮೆ ವಾಪಸ್ ತೊಗೊಂಡು ನೀವು ಕೆಲಸ ಮಾಡಬೇಕು ಅಂತ ಹೇಳಿದೆ. ಅವತ್ತು ಆ ನೆನಪಿನಾಗೆ ಎಷ್ಟೋ ಸರಿ ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಬೈದಿದ್ದು ಉಂಟು. ಒಂದು ಸ್ವಲ್ಪ ದಿವಸ ಅವ್ರಿಗೆ ಏನು ಮಾಡಲ್ರಿ ನಾನು ಅಂತಲೂ ಅಂದಿದ್ದು ಉಂಟು. ಆಮೇಲೆ ಅನ್ನಿಸ್ತು ಯಾರ್ಯಾರಿಗೂ ಮಾಡ್ತೀನಿ, ನಾನು ಅದನ್ನು ದ್ವೇಷನ ಸಾಧಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾವತ್ತೂ ಯಾರಿಗೂ ದ್ವೇಷ ಮಾಡಿದ್ರು ಇವತ್ತು ಯಾಕೆ ಡಿ ಎಂ ಭಟ್ರನ್ನ ದ್ವೇಷ ಮಾಡಬೇಕು ಅಂಥೇಳಿ ಆಮೇಲೆ ಅವರಿಗೆ ಏನೋ ಒಂದು ಕೇಳಿದಾಗ ಇಲ್ಲ ಬನ್ನಿ ಇದನ್ನ ಹಿಂಗೆ ಮಾಡಿ ಅಂಥೇಳಿ ನಾನು ಸಲಹೆ ಕೊಟ್ಟು ಅದನ್ನು ಮಾರ್ಗದರ್ಶನ ಮಾಡಿದ ನಿಜ. ಆದರೆ ಅವರು ಒಳ್ಳೆಯ ಮನುಷ್ಯ, ತುಂಬ ಎಲ್ಲರ ಜೊತೆ ಸೌಜನ್ಯದಿಂದ ನಡೀತಕ್ಕಂಥ ಒಂದು ಸ್ವಭಾವ. ಅವರು ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡೋರಲ್ಲ, ಅಥವಾ ಭಾಳ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥವ್ರು. ಅವರ ಬಾಸೇ ಒಬ್ಬ. ಅಂಥವ್ರ ಜೊತೆ ಇವ್ರು ಹೇಗಿದ್ದಾರೆ ಅಂದರೆ, ಅವನು ಬಾಸ್ರು ಮಹಾ ಸಿಡ್ಕ ಅಂದರೆ ಮುಂಗುಸಿ ಇದ್ದಂಗೆ ಅವನು ಅಂಥವನ ಜೊತೆಗೆ ಇವರು ಭಾಳ ವರ್ಷ ಕೆಲಸ ಮಾಡಿದರು. 15 ವರ್ಷ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಅವನು ಯಾರನ್ನ ಕಂಡ್ರೂ ಆಗ್ತಿರಲಿಲ್ಲ, ಯಾರ ಜೊತೆಗೂ ಅವನ ಜೊತೆ ಸೇರ್ತಿರ್ಲಿಲ್ಲ. ಅವನು ಅಂಥ ಮನುಷ್ಯ. ಅಂಥವನ ಜೊತೆಗೆ ಇವರು 15 ವರ್ಷ ಕೆಲಸ ಮಾಡಿದಿರ್ಬೇಕಾದ್ರೆ ಇವ್ರು ಸಂಯಮ ಎಷ್ಟಿರ್ಬೋದು ಅಂತ ನನಗೂ ಅನ್ನಿಸ್ತು. ಆಮೇಲೆ ಅನೇಕ ಸಂದರ್ಭಗಳಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಬರ್ತಾನೆ ಇರ್ತವೆ. ಅವೆಲ್ಲವನ್ನು ನಿಗ್ರಹಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರದೇಶವನ್ನು ಮಾಡ್ತಾಯಿದ್ದೆ. ಆದರೆ ಯಾರಿಗೂ ಕೂಡ ಇದೇ ರೀತಿಯಲ್ಲಿ ಇನ್ನೊಬ್ಬರು ವಿದ್ಯಾಶಂಕರ್ ಅಂತ ಒಂದು ದಿವಸ ರಾಜೀನಾಮೆ ಬಿಸಾಬಿಟ್ಟು ಹೊಟ್ಟೋಗ್ಬಿಟ್ಟ. ಅವನ ಮನೆಗೆ ಹೋಗಿ ಕರ್ಕೊಂಬಂದು ತಿರ್ಗಾ ಮತ್ತೆ ಅವನ ರಾಜೀನಾಮೆ ಮರೆದಾಕಿ ನಾವು ಮತ್ತೆ ಅವನಿಗೆ ಕೆಲಸ ಮುಂದುವರ್ಸೋಕ್ಕೆ ಹೇಳಿದ್ವಿ. ಹೀಗಾಗಿ ಈ ಥರದ ಜೀವನದಲ್ಲಿ ಅನುಭವಗಳಿದೆಯಲ್ಲ, ಇದು ನಮಗೆ ಒಂಥರ ಯಾವಾಗಲೂ ಜ್ಞಾಪಕ ಬಂದ ಮೆಲ್ಕು ಹಾಕೋದು. ಹಾಗೆ ಡಿ ಎಂ ಭಟ್ರು ಕೂಡ ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಕಳಂಕ ಇಲ್ಲದ ರೀತಿಯಲ್ಲಿ, ಯಾರಿಗೂ ನೋವು ಮಾಡದೇ ಇರೋ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸಿದ್ದಾರೆ. ಹಾಗೂ ಅವರೆಲ್ಲ ಸಹೋದ್ಯೋಗಿಗಳ ಜೊತೆಗೆ ಇವತ್ತು ಕೂಡ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅಂಥ ಒಂದು ವ್ಯಕ್ತಿಯನ್ನು ತಕ್ಷಣ ಜ್ಞಾಪಿಸ್ಕೊಂಡು ಇವತ್ತು ಸನ್ಮಾನ ಮಾಡಿಬಿಡೋಣ, ಹಾಗೂ ಈಗ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರು. ನಾನು ಸಾಧ್ಯ ಇಲ್ಲ, ಒಂದು ಸರಿ ಒಪ್ಕೊಂಡ ಮೇಲೆ ಮುಗೀತದು. ಆ ಕೆಲಸ ಮುಗಿಸ್ಲೇಬೇಕು, ನನಗೆ ಬೇಕಾದಷ್ಟು ಕೆಲಸ ಇರ್ಬೋದು, ಆದರೆ ಇವತ್ತು ಹೋಗಲೇಬೇಕು ಅಂತೇಳಿ ಹಠ ಹಿಡಿದು ಇವತ್ತು ಕರ್ಕೊಂಬಂದೆ. ನನಗೂ ಸಂತೋಷ ಆಯಿತು. ಅವತ್ತಿಂದ ಇವತ್ತವ್ರು ಕರಿತಾಯಿದ್ರು. ಆದರೆ ಗೃಹ ಪ್ರವೇಶಕ್ಕೆ ಬಂದಿದ್ದೆ ಅಂತ ಕಾಣುತ್ತೆ. ನಾನು ಗೃಹ ಪ್ರವೇಶಕ್ಕೆ ಬಂದಿದ್ದೆ. ಅದಾದಮೇಲೆ ಎಲ್ಲಿ ಮನೆ ಇದೆ ಅಂತ ನನಗೂ ಗೊತ್ತಿರಲಿಲ್ಲ, ಹುಡ್ಕೋ ಸ್ಥಿತಿನಲ್ಲಿ ನಾನು ಇರಲಿಲ್ಲ. ಹಾಗಾಗಿ ಕೊನೆಗೆ ಇವರಿಗೆ ಒಂದು ಇದನ್ನು ಕಳಿಸಿ, ಲೊಕೇಶನ್ ಕಳಿಸಿ ಅಂತ ಹೇಳಿದೆ. ಕಳಿಸಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಏಕೆಂದರೆ ಸರ್ಕಾರ ಗುರುತಿಸ್ತೇ ಹೋಗ್ಬೋದು, ಅಥವಾ ಅವ್ರ ಜೊತೆಯಲ್ಲಿ ಕೆಲಸ ಮಾಡದೇ ಇರೋ ಗುರುತಿಸ್ತೇ ಹೋಗ್ಬೋದು. ಆದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವರನ್ನೆಲ್ಲರನ್ನೂ ಗುರುತಿಸಿ ಅವರಿಗೆ ಗೌರವ ಕೊಡ್ತಕ್ಕಂಥ ಒಂದು ಉತ್ತಮವಾದ ಒಂದು ಕೆಲಸ ಮಾಡ್ತಾಯಿದೆ. ಇದಕ್ಕೆ ನಾವು ಸಂಘದ ಪರವಾಗಿ ಅಥವಾ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ಯಾರು ಜೀವನದಲ್ಲಿ ಅನೇಕ ವೈರುಧ್ಯಗಳನ್ನು ಇಟ್ಕೊಂಡಿದ್ದರೂ ಕೂಡ ಒಳ್ಳೆಯದನ್ನು ಮಾಡಬೇಕು ಅಂತ ಒಂದು ಮನಸ್ಥಿತಿ ಬರುತ್ತಲ್ಲ, ಅದೇ ನಿಜವಾದ ಸ್ನೇಹ ಮತ್ತು ವಿಶ್ವಾಸ. ಎಷ್ಟೋ ಸಾರಿ ನಮಗೆ ಅವ್ರನ್ನ ಯಾಕೆ ಮಾಡಬೇಕು, ಅವ್ರೇನು ಮಾಡಿದ್ದಾರೆ, ಅವ್ರನ್ನ ಯಾಕೆ ಕಾಣಬೇಕು ಅಂತ ಅನಿಸುತ್ತೆ. ಆದರೆ ಅದು ಶಾಶ್ವತ ಅಲ್ಲ. ಅದನ್ನು ಮರೆತು ನಾವು ಈ ಥರ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಬಹುಶಃ ನಮ್ಮ ಜೀವನದಲ್ಲಿ ಒಂದು ಉನ್ನತ ಸ್ಥಾನವನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ದಂಗೆ ಆಗುತ್ತೆ. ಇವತ್ತು ನಮ್ಮ ಜನರಲ್ ಸೆಕ್ರೆಟರಿಗಳು ಭಾಳ ಸಾಕಷ್ಟು ಜನರ ಜೊತೆ ಓಡಾಡ್ತಿರ್ತಾರೆ. ಆದರೆ ಅವರಿಗೆ ಎಷ್ಟೇ ಕೆಲಸ ಇದ್ದರೂ ಕೂಡ ಇಂಥ ಕೆಲಸಗಳಿಗೆ ಮುಂಚೂಣಿಯಲ್ಲಿರ್ತಾರೆ. ಅಧ್ಯಕ್ಷರು ಅಷ್ಟೇ, ನೀವು ಬೇಡ ಅಂತಂದ್ರೂ ಕೂಡ ಇವತ್ತು ಮಾಡಬೇಕು ಅಂತ ಅವರೇ ಜ್ಞಾಪಿಸ್ಕೊಂಡು ಹೇಳಿದ್ರು. ಯಾರಾದರೂ ಮಾಡೋಣ, ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಲ್ಲಿ ಕಾರ್ಯಕ್ರಮ ಆಗಿದೆ, ಆದರೂ ಯಾತಕ್ಕೆ ಮಾಡಬೇಕು ಅಂತ ನಾನೇ ಕಾರ್ಯಕ್ರಮ ಏರ್ಪಡಿಸ್ಬೇಕಂತೆ ಅಕಾಡೆಮಿ ಕಾರ್ಯಕ್ರಮ ಬಂದ ತಕ್ಷಣ ನಾನು ಸುಮ್ಮನಾಗ್ಬಿಟ್ಟೆ. ನಾನು ಯಾಕೆಂದರೆ ಬೇಡ, ಅವರೇ ಮಾಡ್ತಾ ಇರ್ಬೇಕಾದ್ರೆ ನಾನೊಂದು ಮಾಡೋದು ಬೇಡ, ಆಲ್ಟರ್ನೇಟ್ ಆಗೋದು ಬೇಡ ಅಂತ. ಹಾಗಾಗಿ ಇವತ್ತು ಆ ಹಿನ್ನೆಲೆಯಲ್ಲಿ ಬಂದಿದ್ದೇವೆ. ಅವರು ನನ್ನ ಅನೇಕ ಮಾತುಗಳಿಂದ ಅವರಿಗೆ ಏನಾದರೂ ನೋವಾಗಿದ್ದರೆ ಹಿಂದೆ, ಯಾಕೆಂದರೆ ಎಷ್ಟೋ ಸರಿ ಭಾಳ ಕಟುವಾಗಿಯೂ ಮಾತಾಡಿದ್ದೇನೆ ಅವರಿಗೆ. ಯಾಕೆಂದರೆ ತಿದ್ದುಕೊಳ್ಳಿ ಅಂತ ಹೇಳಿದ್ನೇ ಹೊರತು ಯಾವ ಉದ್ದೇಶ ನನಗೆ ಇರಲಿಲ್ಲ. ನೀವು ಹೇಳಿದ ಮಾತು ಕೇಳೋದಿಲ್ಲ, ಎಲ್ಲ ನಿಮ್ಮದೇ ಆದ ರೀತಿಯಲ್ಲಿ ಮಾಡ್ತೀರಿ, ನೀವು ಯಾವುದನ್ನು ಹಿಂಗೆ ಮಾಡಿ ಅಂದರೆ ಮಾಡಲ್ಲ ಅಂಥೇಳಿ ಕಟುವಾಗಿ ಅಂದಿರೋದು ನಿಜ. ಆದರೆ ಅವೆಲ್ಲವನ್ನು ಮರೆತು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಬರಮಾಡಿಕೊಂಡು ಇವತ್ತು ಮನೆಯಲ್ಲಿ ಅವರಿಗೆ ನಮಗೆಲ್ಲರೂ ಆತಿಥ್ಯ ನೀಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಕೂಡ ಅವರ ಜೀವನದಲ್ಲಿ ಯಶಸ್ವಿ ಆಗ್ತಕ್ಕಂಥ ಹಾಗೂ ಉತ್ತಮ ಆರೋಗ್ಯವನ್ನು ನೀಡಲಿ ಆ ಭಗವಂತ ಅಂಥೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಜೊತೆಗೆ ಅವರ ಮನೆಯವರಿಗೆ, ಅವರ ಪತ್ನಿಗೆ ಮತ್ತು ಮಗಳಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಅವಳು ಈಗಲೇ ಫಸ್ಟ್ ರ್ಯಾಂಕ್ ಅಂತಂದರು. ಸಂತೋಷ ಆಯಿತು.
ಏಕೆಂದರೆ ಒಬ್ಬ ಮಗಳು ಅತ್ಯಂತ ಯಶಸ್ವಿಯಾಗಿ ಚೆನ್ನಾಗಿ ಓದ್ತಾಳೆ ಅಂದಾಗ ಅದಕ್ಕಾಗೋ ಆನಂದ ತಂದೆಗೆ ಅಥವಾ ತಾಯಿಗೆ ಇನ್ನು ಬೇರೆ ಇಲ್ಲ. ಯಾವುದೇ ಮೇನ ಮಾಡಿದರೂ ಕೂಡ ತಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತಂದಾಗ ಅದಕ್ಕಾಗೋ ಆನಂದನೇ ಬೇರೆ. ಇವತ್ತು ನಾನು ಎಲ್ಲೋ ಹೋಗ್ತೀನಿ ಅಂತ ನನ್ನ ಮಗಳು ಬೇಡ ಅಂದರೂ ಕೂಡ ಅಲ್ಲಿ ಚಳಿ ಬೇಡ ಅಂತೇಳಿ ಕೊಟ್ಟು ತೊಗೊಂಡೋಗಿ ತೊಗೊಂಡು ಕಳಿಸಿದ್ದಾಳೆ. ನಾನು ಹೇಳಿದೆ ಬೇಡ ನನ್ನ ಹತ್ರ ಇದೆ ಅಂತಂದ್ರೂ ಅವ್ರಿಗೆ ಅವ್ರ ಮನಸ್ಸಿನಲ್ಲಿದೆಯಲ್ಲ ನಮ್ಮಪ್ಪ ಚೆನ್ನಾಗಿರಬೇಕು. ಹಾಗೆ ಅದೇ ರೀತಿಯಲ್ಲಿ ಮಕ್ಕಳು ಹೆಂಡತಿ ಇನ್ನೂ ಚೆನ್ನಾಗಿ ಇದ್ದಾರೆ, ಅವ್ರಿಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂಥೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲು ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲೋ ದೂರದಲ್ಲಿದ್ದವರನ್ನು ಗುರುತಿಸುವಂಥ ಉತ್ತಮ ಕಾರ್ಯವನ್ನು ಮಾಡ್ತಾ ಇದೆ ಸಂಘ. ಅದಕ್ಕೆ ಮೊದಲೇ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಮಲ್ಲಿಕಾರ್ಜುನ ಸಾರಿಗೆ ಕೃತಜ್ಞತೆ ಸಲ್ಲಿಸಲೇಬೇಕು. ಯಾಕೆಂದರೆ ಬೆಂಗಳೂರಿನಲ್ಲಿ ಗಟ್ಟಿಯಾಗಿ ಊರೋಕ್ಕೆ ಅವರೇ ಕಾರಣ, ಅಲ್ಲಿ ಎರಡು ಮಾತೇ ಇಲ್ಲ. ಅಲ್ಲಿ ಅದೇನು ಹೇಳಿದ್ನಲ್ಲ, ಹೀಗಿತ್ತು ಪರಿಸ್ಥಿತಿ, ಆಗ ಅವರೇನೆ ಎಲ್ಲ ಎದುರು ಮಾಡಿದ್ರು. ನಂತರ ನೀವು ಸಹಿತ ಈಗ ನನ್ನನ್ನು ಹುಡುಕಿದ ಮಾಡಿದ್ದಕ್ಕೆ ನಿಮಗೂ ಸಹಿತ ಅಭಿನಂದನೆ, ಕಾರ್ಯದರ್ಶಿಯವರಿಗೂ ಅಭಿನಂದನೆ, ಎಲ್ಲರಿಗೂ ಅಭಿನಂದನೆ. ನಾನು 77ರಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ನನಗೇನು ಗೊತ್ತಿರಲಿಲ್ಲ ಆಗ, ಯಾಕೆಂದರೆ ಹಳ್ಳಿಯಿಂದ ಬಂದಿದ್ದು. ಆದರೂ ಸಹಿತ ಕಷ್ಟ ಬಿಟ್ಟು ಏನೋ ಇಲ್ಲಿ ಸಿಕ್ತು. ಖಾದ್ರಿ ಶಾಮಣ್ಣವ್ರಂಥ ದಿಗ್ಗಜರು ಆಗ ಎಡಿಟ್ರು. ಅವ್ರ ಹತ್ರ ಕೆಲಸ ಮಾಡೋದು ಅಂದರೆ ಅಷ್ಟು ಸುಲಭ ಅಂತೂ ಖಂಡಿತವಾಗಿಯೂ ಇಲ್ಲ. ಒಂದು ಸಣ್ಣ ಮಿಸ್ಟೇಕ್ ಆದರೂ ಬರ್ತಿದ್ರು ಅವರು. ಬಹುತೇಕ ಮಲ್ಲಿಕಾರ್ಜುನ ಸರಿ ನೆನಪಿದೆಯಲ್ಲ ಗೊತ್ತಿಲ್ಲ ನನಗೆ. ಕೃಷ್ಣಮೂರ್ತಿಯವ್ರಿಗೆ ಹ್ಯಾಂಗೆ ಮಾಡಿದ್ರು ಒಂದು ಇದು ಹ್ಯಾಂಗೆ ಮಾಡಿದ್ರು ಅಂತ ಹೇಳಿ ನಿಮ್ಗೆ ನೆನಪಿರ್ಬೇಕು ಬಹುತೇಕ. ನೀನು ನನ್ನ ಶಿಷ್ಯ ಆಗಿ ನಾಲಾಯಕ ಅಂತ ಹೇಳ್ಬಿಟ್ರು. ಅವ್ರು ಪರಮ ಶಿಷ್ಯ ಅವರು. ನೀವು ಹೆಸರು ಮುಲಾಯಂ ಸಿಂಗ್ ಯಾವುದೋ ಹೆಸರು ತಪ್ಪು ಬರೆದ್ಬಿಟ್ಟಿದ್ರು. ಅಯ್ಯೋ ಬಂದರು ರಂಪ ರಾಧ ಅಂತ ಮಾಡಿಬಿಟ್ರು. ಯಾಕೆ ನೀನು ನನ್ನ ಶಿಷ್ಯ ಆಳೋಕ್ಕೆ ಇದೇ ಇಲ್ಲ ಅಂತೇಳಿ. ಅಷ್ಟೊಂದು ಶಿಸ್ತಿನ ಮನುಷ್ಯರವರು. ಅವ್ರ ಕೆಳಗೆ ಕೆಲಸ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಅಲ್ಲಿ ಮತ್ತೊಂದು ಅಂದರೆ ನನಗೆ 2 ವರ್ಷ ಅಪ್ರೆಂಟಿಸ್ ಅಂತ ಮಾಡಿದ್ರು. ಬಟ್ ನನ್ನ ಕೆಲಸಕ್ಕೆ ಅವ್ರು 1 ವರ್ಷಕ್ಕೆ ಪರ್ಮನೆಂಟ್ ಸಹಿತ ಮಾಡಿಬಿಟ್ರು. 1 ವರ್ಷಕ್ಕೆ ಅಪ್ರೆಂಟಿಸು ಇದು ಎಲ್ಲ. ಅದರಲ್ಲಿ ಇದು ಕಾಣಿಕೆನೂ ಇದೆ, ಸಾಹೇಬ್ರದ ಕಾಣಿಕೆನೂ ಇದೆ, ಇಲ್ಲ ಅಂತೇಳಲ್ಲ. ನಂತರ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನನ್ನ ಸದಸ್ಯರನ್ನಾಗಿ ಮಾಡಿದವರು ಅವರೇನೆ. ಆಗ ಆ ಕಾಲಘಟ್ಟದಲ್ಲಿ ಅವರೇ ಅಧ್ಯಕ್ಷರು ಆಗಿದ್ದರು ಆಗ. ಸೊ ಪ್ರತಿಯೊಂದನ್ನು ನನಗೆ ಅವ್ರು ಗೈಡ್ ಮಾಡಿದ್ದಾರೆ. ಸೊ ಹೀಗಾಗಿ ಅವರನ್ನಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಂತರ ನಾನು ಫಸ್ಟ್ ಇದು ಸ್ಪೋರ್ಟ್ಸ್ನಲ್ಲಿ ಭಾಳಷ್ಟು ಇದನ್ನು ಮಾಡಿದೆ, ಕೆಲಸ ಮಾಡಿದ್ದೀನಿ. 10 ಕ್ರಿಕೆಟ್ ಆಡುವ ರಾಷ್ಟ್ರಗಳ ಇದನ್ನು ಕವರ್ ಮಾಡಿದ್ದೀನಿ. ನಂತರ ಆಕಾಶವಾಣಿಯಲ್ಲಿ ಕರೀತಾ ಇದ್ದರು. ಒಂದು 500 ಪ್ರೋಗ್ರಾಮ್ ಮೇಲೆ ಕೊಟ್ಟಿದ್ದೇನೆ. 500 ಪ್ರೋಗ್ರಾಮ್ ಮೇಲೆ ಕೊಟ್ಟಿದ್ದೇನೆ. ಅದನ್ನು ಎಡಿಟ್ರು ಒಪ್ಪಿಗೆ ತಗೊಂಡೇ ಮಾಡಿದ್ದು. ಅಲ್ಲದೆ ಮೊದಲೇ ಅವಕಾಶ ಇಲ್ಲಾಗಿತ್ತು. ಹೋಗು ನೀನು ಮಾಡು ಅಂತ ಹೇಳಿದ್ರು ಅವರು. ಅದಾದ ನಂತರ ನಾನು ಜನರಲ್ಲೂ ಇದು ಮಾಡಿದೆ. ಅಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಆರ್ಟಿಕಲ್ ಬರೆದೆ. ಆಗ ವೀರೇಂದ್ರ ಹೆಗ್ಡೆ ಅವರು ಖಾದ್ರಿ ಶಾಮಣ್ಣವರಿಗೆ ಫೋನ್ ಮಾಡಿ ಒಂದು ಲೆಟರನ್ನು ಬರೆದು ಕಳಿಸಿದ್ದಾರೆ. ನನಗೋದು ಗೊತ್ತಿರಲಿಲ್ಲ. ಬಂದರು ಖಾದ್ರಿಯವರು, ಬಾಪ ಮಾಬ್ಲ ಅಂತ ಕರೆದ್ರು. ಬಾಪ ಮಾಬ್ಲ ಅಂತ ಕರೆದ್ರು. ನೋಡು ನಿನಗೆ ಫೋನು ಬಂತಿದ್ದು, ನನಗೆ ಇದನ್ನು ಕೊಟ್ಟಿದ್ದಾರೆ. ಫ್ರಂಟ್ ಪೇಜಲ್ಲಿ ಬಂದಿತ್ತು ಅದು, ಸಾಪ್ತಾಹಿಕ ಪುರವಣಿಯಲ್ಲಿ. ಅವರಿಗೆ ಭಾಳ ಖುಷಿಯಾಗಿ ಅವರು ನನಗೆ ಹೀಗೆ ಕೆಲಸ ಮಾಡಬೇಕಪ್ಪ, ನಿಂಗಿನ್ನೂ ಚಿಕ್ಕ ವಯಸ್ಸು ಅಂತವ್ರು ಹೇಳಿದ್ದು ಇನ್ನೂ ನೆನಪಿದೆ ನನಗೆ. ಸೊ ಅದೊಂದು ನೆನಪಿನಲ್ಲಿ ಮರೆಯೋಕ್ಕಾಗದಂಥ ಸಂಗತಿ ಅದು. ನಂತರ ಬಿಜಾಪುರದಲ್ಲಿ ಅಖಿಲ ಭಾರತ ಗ್ರಾಮೀಣ ಕ್ರೀಡಾಕೂಟ ನಡೀತು. ಆ ಗ್ರಾಮೀಣ ಕ್ರೀಡಾಕೂಟದಲ್ಲಿ
ನಾನು ಒಬ್ಬನೇ 5 ಪೇಜ್ ಬರೆದಿದ್ದೇನೆ. ಹಾಗೆ ಎಷ್ಟು ಕೊಡ್ತಿದ್ರು ಕನ್ನಡಪ್ರಭ, ಅದನ್ನು ಮಾತ್ರ ಮರೆಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಪ್ರೋತ್ಸಾಹ ಇತ್ತು. ಅಲ್ಲಿ ಎಲ್ಲ ಕಟ್ಟಿಂಗ್ಸ್ ಆಗ್ತಾಯಿದ್ರು. ಕಟ್ಟಿಂಗ್ ಹಾಕಿದಾಗ ಹೇಳಿದ್ರು, ಸಭೆಯಲ್ಲೂ ಹೇಳಿದ್ರು ಅದನ್ನು, ಕನ್ನಡಪ್ರಭ ಇಸ್ ದ ಮೋಸ್ಟ್ ಇದು ಅಂತ ಬ್ಯೂಟಿಫುಲ್ ಕವರೇಜ್ ಅಂತೇಳಿ ಇದನ್ನು ಮಾಡಿದ್ರು. ನನ್ನ ಜೀವನದಲ್ಲಿ ಅದಕ್ಕೂ ಹೆಚ್ಚಿನದು ಇನ್ನೇನು ಬೇಡ, ನನಗೆ ಅಷ್ಟೊಂದು ಖುಷಿ ಆಗೋಯ್ತು. ಅದನ್ನು ಕವರ್ ಮಾಡೋದ್ರ ಬಗ್ಗೆ ಒಳ್ಳೆ ಹೆಸರು ಬಂತು. ಮತ್ತು ನಾನು ಈ ಯಕ್ಷಗಾನದ ಬಗ್ಗೆ ಭಾಳ ಹುಚ್ಚು ನನಗೆ. ಯಕ್ಷಗಾನದಲ್ಲಿ ಭಾಳ ಬರದೆ. ಅದರಲ್ಲಿ ನಮ್ಮ ನಾರಾಯಣ ಸ್ವಾಮಿಯವರು ಹೇಳ್ತಿದ್ರು, ಈ ವಾರ ಇಲ್ಲೇನೋ ಬಂದಿದಂತೆ ಬರ್ಕೊಡಿ ನೀವು ಅಂತೇಳಿ. ಯಕ್ಷಗಾನದ ಬಗ್ಗೆ ರಿವ್ಯೂ ಅದು ಇದು ಎಲ್ಲ ಬರೆದು ಅದರಲ್ಲೂ ಸಾಕಷ್ಟು ಹೆಸರು ಬಂತು. ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಯಕ್ಷಗಾನದಲ್ಲಿ ಅವರು ಪ್ರಥಮ, ಮತ್ತು ಇನ್ನು ಯಾರಿಗೂ ಬಂದೂ ಇಲ್ಲ. ಪದ್ಮಶ್ರೀ ಅವ್ರ ಬಗ್ಗೆ ಬರೆದಾಗ ನನಗೆ ಅವರು ಅಲ್ಲಿ ಊರಿಂದ ಬಂತು, ನನ್ನ ಜೀವನ ಧನ್ಯ ಆಯಿತು ಅಂತ ಹೇಳಿದ್ರು. ಅಷ್ಟೇ ಅವ್ರು ಹೇಳಿದ್ದು. ನನಗೆ ಅದಕ್ಕೂ ಹೆಚ್ಚಿನದು ಇನ್ನೇನು ಬೇಡ, ಅಷ್ಟೊಂದು ಚೆನ್ನಾಗಿ ಬಂದಿತ್ತು, ಬರೆದಿದ್ದೆ, ಅದು ಅಷ್ಟು ಖುಷಿ ಕೊಡ್ತು. ಇದಾದ ನಂತರ ತಮಿಳುನಾಡು ಮತ್ತು ಕರ್ನಾಟಕ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ಆ ಸಂದರ್ಭ ತಮಿಳುನಾಡು ಕ್ರಿಕೆಟ್ ಅಂದರೆ ಭಾರತ ಪಾಕಿಸ್ತಾನದ ಮ್ಯಾಚ್ ಹಂಗೇನ ಒಂದು ರೀತಿ, ಯಾವಾಗಲೂ ಒಂದು ರೀತಿ ಭಾಳ ಕಾಂಪಿಟೇಷನ್ ಇರುತ್ತೆ, ಇದಿರುತ್ತೆ. ಆ ದಿವಸ ಏನಾಯಿತು ಅಂದರೆ ಗಲಾಟೆಯಾಗಿ ಕಲ್ಲೆಲ್ಲ ಹೊಡೆದ್ಬಿಟ್ರು. ಅಂದರೆ ವಿಜಯಾರ್ ವಿಶ್ವನಾಥ್ ಔಟ್ ಅಲ್ಲಾಗಿತ್ತು, ಔಟ್ ಅಂತ ಕೊಟ್ಬಿಟ್ರು ಎಂಪೈರು. ಕೊನೆಗೆ ಅವನು ಒಂದ್ಸಲ ಅಂದರೆ ವಿಶ್ವನಾಥ್ ಗೊತ್ತಿದೆಯಲ್ಲ, ಅವನು ಒಂದ್ಸಲ ಸ್ಟೇಡಿಯಂ ಬಂದರೆ ಮತ್ತೆ ರಿಟರ್ನ್ ಹೋಗಲ್ಲ. ಅವರು ಏನು ಮಾಡಿದ್ರು, ಹಿಂದೆ ಹೋಗ್ಬಿಟ್ರು. ಕೊನೆಗೆ ಪೊಲೀಸರು ಬಂದರು. ಆಗ ಸಾಂಗ್ಲಿಯಾನ ಇದ್ದರು, ಕಮಿಷನರ್ ಇದ್ದರು. ಅವರು ಬಂದು ಎಲ್ಲ ಸರಿ ಮಾಡಿದ್ರು. ಅಲ್ಲಿಗೆ ಇದಾಯಿತು. ಆ ಘಟನೆಯೂ ಇನ್ನೂ ನನಗೆ ನೆನಪಿದೆ. ಮತ್ತೊಂದು ವಿಶೇಷ ಅಂತಂದರೆ, ರವೀಂದ್ರ ಕಲಾಕ್ಷೇತ್ರ ರಾತ್ರಿ ಯಕ್ಷಗಾನ ನಡೀತಾ ಇತ್ತು. ಚಿಟ್ಟಾಣಿಯವರು ಎಲ್ಲ ಬಂದಿದ್ದರು. ಆಗ ಏನಾಯಿತು ಅಂದರೆ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಏನು ಮಾಡಿದ್ರು ಅಂತಂದರೆ ಕಲ್ಲು ಹೊಡೆಯೋಕ್ಕೆ ಶುರು ಮಾಡಿಬಿಟ್ರು, ಟಿಕೆಟ್ ಕೊಡಿ ನಮಗೆ ಅಂತೇಳಿ. ಅದು ಹೋಟೆಲ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಕೆಲಸಗಾರರು, ಅವರೆಲ್ಲ ಬರೋದು ರಾತ್ರಿ ಮೇಲೇ. ಆಗ ನಮ್ಮ ಕನ್ನಡಪ್ರಭದಲ್ಲಿ ನಾನು ರಾತ್ರಿ ಫೋನ್ ಮಾಡಿಕೊಟ್ಟೆ, ಹೀಗಾಗಿದೆ, ಇಲ್ಲಿ ಗಲಾಟೆ ಆಗಿದೆ, ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದು 80 ಇದರಲ್ಲಿರಬೇಕು, 84 ಇದರಲ್ಲೇನೋ ನೆನಪು ನನಗೆ. ಅದು ಒಂದು ಹೆಗ್ಗಳಿಕೆ. ನಂತರ ಕುವೆಂಪು ಯಾರೋ ಗೊತ್ತಿಲ್ಲ ನನಗೆ, ನಾವು ನಾಯಕರ ಶಿಫ್ಟ್ ಇತ್ತು, ತೀರ್ಕೊಂಡಿದ್ರು. ಆಗ ನಾನು ಯಾರೋ ಒಂದು ಸರಿ ನೆನಪಾಗ್ತಿಲ್ಲ, ಕುವೆಂಪು ಅವರೇ ಇರಬೇಕು. ಕನ್ನಡಪ್ರಭದಲ್ಲಿ ಒಂದೇ ಬಂತು ಅದು. ನಾವು ರಾತ್ರಿ ತಗೊಂಡು ಅದನ್ನು ಫ್ರಂಟ್ ಪೇಜಲ್ಲಿ ದೊಡ್ಡ ಫೋಟೋ ಹಾಕಿ ಇದ್ರ ಮಾಡಿದ್ದು. ಸೊ ಹೀಗಾಗಿ ಕೆಲವು ರಸನಿಮಿಷಗಳು ಅದೆಲ್ಲ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಂತ ಇದು ಮರನ ದಿವಸ ಖಾದ್ರಿಯವರು ಹೇಳಿದ್ರು, ಖಾದ್ರಿಯವರ ವೈನ್ ಯಾರು ಅದು ನೆನಪೆಲ್ಲ ಮರ್ತಿದೆ ನನಗೆ, ಅದ್ಭುತ ಕೆಲಸ ಮಾಡಿದ್ದೀರಿ ಅಂತೇಳಿ ಹೇಳಿದ್ರು. ಮನೆ ಸಲ ದೊಡ್ಡದಾಗಿ ಬಂತು, ಆದರೆ ಆ ಕ್ಷಣಕ್ಕೆ ಬಂತಲ್ಲ, ಅದು ನನಗೆ ಖುಷಿ ಕೊಟ್ಟಿದ್ದು. ಸೊ ಹೀಗಾಗಿ ನನ್ನ ಇದರಲ್ಲಿ ಕೆಲವೊಂದು ವಿಷಯಗಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕ್ರಿಕೆಟ್ ಅಷ್ಟು ಇದಾಗ ತಮಿಳುನಾಡು ಅಯ್ಯೋ ಗಲಾಟೆ ಇದ್ದ ಡೆಫಿನೆಟ್ ಅಲ್ಲಿ ಭಾರತ ಪಾಕಿಸ್ತಾನದಾಗೇನು ಆ ರೀತಿ ಬ್ರಿಡ್ಜ್ ಒಂದು ರೀತಿ. ಸೊ ಅದೊಂದು ಮರೆಯೋಕೆ ಸಾಧ್ಯ, ಆ ರೀತಿ ಇತ್ತು ಅದು. ನಂತರ ಏನಾಯಿತು ಅಂದರೆ ಈ ವಿಶ್ವಕಪ್ ಕ್ರಿಕೆಟು ನಡೀತಾ ಇತ್ತು. ಆಗ ಏನಾಯಿತು ಅಂದರೆ ನಮ್ಮ ಕೃಷ್ಣಮೂರ್ತಿಯವರ ಮಗಳು ಸರ್, ನಿಮ್ಗೆ ನೆನಪಿದೆ, ಅವರು ರಜೆ ಹಾಕ್ಬಿಟ್ರು, ಮಗಳ ಮದುವೆ ಅಂತ ಪಾಪ ರಜೆ ಹಾಕಿದ್ರು ಅವರು. ನಾನು ಒಬ್ಬನಾಗ್ಬಿಟ್ಟೆ. 5 ಆರ್ಟಿಕಲನ್ನು ಇದನ್ನು ಮಾಡಬೇಕು, ಏನು ಟ್ರಾನ್ಸ್ಲೇಷನ್ ಮಾಡೋ ಹಾಕಬೇಕು. ಬಿಷನ್ ಬೇಡಿ, ಚಂದ್ರಶೇಖರು, ಎರಪಳ್ಳಿ ಪ್ರಸನ್ನ, ನಂತರ ವೆಂಕಟರಾಘವನ್ನು, ಸುನೀಲ್ ಗವಾಸ್ಕರ್, 5 ಕಾಪಿ ಅವ್ರು ಎಕ್ಸ್ಪ್ರೆಸ್ಸಿವ್ ಬರೋದನ್ನು ನಾವು ಹಾಕ್ಕೊಳ್ಳೇಬೇಕು. ಅದ್ರ ಮಾಡಿದಾಗ ಭಾಳ ಒಳ್ಳೆ ಹೆಸರು ಬಂತು ಅದು. ಅದೇನಾಯಿತು ಅಂತಂದರೆ ಮೀಟಿಂಗ್ನಲ್ಲಿ, ಎಡಿಟೋರಿಯಲ್ ಮೀಟಿಂಗ್ನಲ್ಲಿ ಇದೇ ನಮ್ಮ ರಂಗನಾಥ್ ಅವರೇನೆ ಸೂಪರಾಗಿ ಬರೆದಿದ್ದೀರಿ ಭಟ್ರೆ ಅಂತ ಒಂದೇ ಮಾತು ಹೇಳೋದು, ಭಾಳ ಚೆನ್ನಾಗಿದೆ ಟ್ರಾನ್ಸ್ಲೇಷನ್ನು ಅಂತ ಹೇಳಿದ್ರು. ಅದೊಂದು ಮರೆಯಲಾಗ್ತದೆ. ಇದು ಅದೇ ಸಂದರ್ಭದಲ್ಲೇ ಏನು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಕ್ಸ್ಟ್ರಾ ಕೊಡ್ರಿ ನೀವು ಅಂತೇಳಿ ಸುಮ್ಮನೆ ಜೋಕ್ ಮಾಡಿದ್ರು. ಆ ಜೋಕನ್ನು ಇದನ್ನು ಮಾಡಿಬಿಟ್ರು. ವೈನಕ್ಕೆ ಅಂತ ಕಾಣುತ್ತೆ, 6,000 ರೂಪಾಯಿ ಕೊಡಿಸಿದ್ರು. ಆ ಕಾಲದ 6,000 ಅಂದರೆ ಕೇಳಬೇಕಾ ಮತ್ತೆ, 6,000 ಕೊಡಿಸಿದ್ರು. ಸೊ ಅದೆಲ್ಲ ಮರೆಯೋಕ್ಕಾಗದೇ ಇದ್ದಂಥ ಘಟನೆಗಳು. ಸೊ ಎಚ್ ಆರ್ ರಂಗನಾಥ್ ಪಬ್ಲಿಕ್ ಟಿವಿ. ಸೊ ಇದೆಲ್ಲ ಆಗದೇ ಇದ್ದಂಥ ಕೆಲವು ವಿಷಯಗಳು ಹೇಳ್ತಾ ಹೋದ್ರೆ ಇನ್ನೂ ಭಾಳಷ್ಟಿದೆ. ಬಟ್ ಎನಿವೆ, ಈ ಎಲ್ಲದಕ್ಕೂ ಕರ್ಷಪ್ರಾಯವಾಗಿ ಈ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಇದೇನಿದೆ, ಇದು ನನಗೆ ತುಂಬ ಖುಷಿ ಕೊಟ್ಟಿದೆ. ಯಾಕೆಂದರೆ ನಾವು ಮಾಡಿದ್ದ ಕೆಲಸಕ್ಕೆ ಗುರುತಿಸಿ ಮಾಡಿದಾರಲ್ಲ, ಅದಕ್ಕೆ ಎಲ್ಲರಿಗೂ ತಲೆಬಾಗ್ತೇನೆ. ಇಂಥ ಕೆಲಸಗಳು ಇನ್ನೂ ನಡೀಬೇಕು ಅಂತ ಹೇಳೋದು ನನ್ನ ಆಸೆ. ಎಲ್ಲ ಒಳ್ಳೆಯದಾಗಬೇಕು ಅಂತ ನಾನು. ನಿಮ್ಮ ಕಾಲಘಟ್ಟ ಹೆಂಗಿತ್ತು, ಈಗ ಹೆಂಗಿದೆ? ಪತ್ರಿಕೋದ್ಯಮದಲ್ಲಿ ಹಿಂದೆ ಭಾಳ ಅಧ್ಯಯನ ಇರ್ತಿತ್ತು, ಈಗ ಅಧ್ಯಯನಶೀಲತೆ ಕಾಣ್ತಾನೇ ಇಲ್ಲ. ಅದಕ್ಕೆ ಉದಾಹರಣೆ ಹೇಳ್ತೇನೆ. ಯಾವುದೋ ಒಂದು ಪತ್ರಿಕೆಯಲ್ಲಿ ಹೋದಾಗ ಇದಕ್ಕೆ ನನ್ನ ಮನೆ ಕೂರಿಸಿದ್ರು, ಇಂಟರ್ವ್ಯೂ ಮಾಡಿ ಅಂತೇಳಿ. ಅಲ್ಲಿ ಹೋದಾಗ ಅವ್ರು ಕೇಳಿದ್ರು, ಭಾರತ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ಅವ್ರಿಗೆ ನೆನಪೇ ಬರ್ತಾ ಇಲ್ಲ ಅವರಿಗೆ. ಅಷ್ಟು ಅವರಿಗೆ ತುಂಬ ಹರ್ಟ್ ಆಯಿತು.
ಮುಖ್ಯಸ್ಥರಿಗೆ ಏನು ಇವನ್ನೆಲ್ಲ ತಗೊಂಡು ಏನು ಮಾಡ್ಲಪ್ಪ ನಾನು ಅಂತ ಹೇಳಿದ್ರೆ ಹಿಂದೆ ಆಗಿಲ್ಲ. ಆ ಸ್ವಲ್ಪ ನಾಲೆಜ್ ಇರಲೇಬೇಕಿತ್ತು, ಇಲ್ಲೇ ಇದ್ರೆ ಅವ್ರು ಸಿಲೆಕ್ಟು ಆಗ್ತಾ ಇರಲಿಲ್ಲ. ಅದು ಆಯಿತು. ಈಗ ಬದಲಾವಣೆ ಆಗಿದೆ. ಈಗ ಒಂದು ಏನಾಗಿದೆ ಅಂತಂದರೆ ಒಂದು ನಿಮಿಷದಲ್ಲಿ ಫೋಟೋಗಳು ಬರುತ್ತೆ. ಆಗ ನಮ್ಮ ಫೋಟೋಗಳೇ ಬರ್ತಾ ಇರಲಿಲ್ಲ. ಪಿ ಟಿ ಐನೇನು ವೇಟ್ ಮಾಡಬೇಕು ನಾವು, ಆಗ್ತಾನೇ ಇರಲಿಲ್ಲ. ಬಟ್ ಇವತ್ತು ಅದು ಎಲ್ಲ ಒಂದು ಈ ಎಲೆಕ್ಟ್ರಾನಿಕ್ ಯುಗದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ಬೋದು. ನಮ್ಗೆ ಈಗ ಎಲ್ಲ ಮಾಡೋಣ ಅಂತ ಈಗ ಶಕ್ತಿ ಇಲ್ಲ, ಅಷ್ಟೇ ಡಿಫರೆನ್ಸ್. ಬಟ್ ಹಿಂದೆ ಆ ಅನುಕೂಲಗಳಿರಲಿಲ್ಲ. ಈಗ ಅನುಕೂಲ ಇದೆ. ಇದು ಬಹುತೇಕ ನಿಮ್ಮ ಇಬ್ಬರಿಗೂ ಗೊತ್ತಿದೆ, ನೀವು ಸೀನಿಯರ್ ನಿಮಗೆಲ್ಲ ಗೊತ್ತಿದೆ. ನಾನು ವಿಶೇಷ ಏನು ಹೇಳಾರೆ ಆ ಲೆವೆಲಲ್ಲಿ ಇದೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ನಾನು ಏನು ಹೇಳಾರೆ. ಬಟ್ ಒಂದಂತೂ ಹೌದು, ಹಿಂದೆ ಅಧ್ಯಯನಶೀಲತೆ ಇತ್ತು, ಪ್ರತಿಯೊಂದು ವಿಷಯನೂ ಗೊತ್ತಿರಬೇಕಿತ್ತು, ಹಂಗೆ ಮಾಡಬೇಕಿತ್ತು. ಹಿಂದೆ ಅದನ್ನೇ ಒಮ್ಮೆ ನನಗೆ ನೆನಪಿದೆ, ಕಾದ್ರಿ ಅವರು ನನಗೆ ಇಂಟರ್ವ್ಯೂ ಮಾಡಿದಾಗ ಕೇಳಿದ್ರು, ಅಲ್ಲಪ್ಪ ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ ಎಲ್ಲಿದೆ ಗೊತ್ತಿದೆ ನಿನಗೆ ಅಂತ ಕೇಳಿದ್ರು. ಅದಕ್ಕೂ ಇನ್ನವ್ರಿಗೆ ಕೇಳಿದಾಗ ಅವ್ರಿಗೇನು ಎದ್ದು ಬಂದಿದ್ದಂತೆ. ನಾನು ಹೇಳಿದೆ ಮೈಸೂರು ಇದರಲ್ಲಿ ಇದೆ ಅಂತಂದೆ. ಇದು ಹೇಳಿದೆ, ಪರವಾಗಿಲ್ಲ ಹಾಗಾದರೆ ನೋಡೋಣ, ನಿನ್ನನ್ನು ಆಯ್ಕೆ ಮಾಡೋದು ನಾನು ಹೇಳ್ತೀನಿ, ಸಂಜೆ ಹೇಳ್ತೀನಿ ಅಂತ ಸಂಜೆಗೆ ಆರ್ಡರ್ ಕೊಟ್ಬಿಟ್ರು. ಅಂದರೆ ಸ್ವಲ್ಪ ನಾಲೇಜಿಗೆ ಹಿಂದೆ ಅವಕಾಶ ಆಯಿತು. ಇದು ಏನಿಲ್ಲ, ಈಗ ಗೂಗಲ್ಲು ಹುಡ್ಕೊಳ್ಳೋದು, ಹೊಡೆಯೋದು, ಮಾಡೋದು, ಯಾವುದೇ ಥರದ ನಾಲೆಜ್ಗಳು ಏನು ಅಂಥದ್ದೇನು ನನಗೆ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ. ಯಾಕೆಂದರೆ ನಾನು ಆ ಮಟ್ಟಿಗೆ ನಾನು ಪರಿಪೂರ್ಣ ಅಂತ ನನಗೇನು ಅನಿಸೋಲ್ಲ. ಯಾಕೆಂದರೆ ನನಗೆ ಈಗಿನ ಇದು ನಂಗೆ ಅಷ್ಟೊಂದು ಗೊತ್ತೂ ಇಲ್ಲ. ಹಿಂದಿನದಾದರೆ ಖಚಿತವಾಗಿ ಮಾತಾಡ್ಬೋದು. ಈಗ ಆ ಅಧ್ಯಯನಶೀಲತೆದಂತೂ ಅದೇನೇ ಮೇನು ಇಲ್ಲ ಅಂತ ನನ್ನ ಮರೆಯಲಾಗದ ಘಟನೆ ಅಂದರೆ ಮರೆಯಲಾಗದ ಘಟನೆ ಅಂದರೆ ಅದೇ ಹೇಳಿದ್ನಲ್ಲ, ಇದು ಕುವೆಂಪು ಅವರೇ ಅಂತ ನೆನಪು ನನಗೆ. ಆ ರಾತ್ರಿ ಯಾವುದ್ರ ಪೆಪ್ಪಲ್ ಬಂದಿಲ್ಲ, ನಾವು ಮಾಡಿದ್ದೀವಿ. ನಂತರ ಫುಟ್ಬಾಲು 4 ಗಂಟೆಗೆ ಜರ್ಮನಿ ಫೈನಲ್ ಗೆತ್ತು. 4 ಗಂಟೆಗೆ ನಾವು ಕ್ಯಾರಿ ಮಾಡಿದ್ದೀವಿ, ಸುದ್ದಿ ಮಾಡಿದ್ದೀವಿ. ಅದು ಲಂಕೇಶ್ ಪತ್ರಿಕೆಯಲ್ಲಿ ಬಂತು. ಕನ್ನಡಪ್ರಭ, ಭೇಷ್ ಕನ್ನಡಪ್ರಭ ಅಂತಲೇ ಅದು ಇದೆ ನನ್ನ ಹತ್ರ, ಭೇಷ್ ಕನ್ನಡಪ್ರಭ ಅಂತೇಳಿ. ಅದು ಅಷ್ಟೇ ಅಲ್ಲ, ಮತ್ತೊಂದು ಯಾವುದೊಂದು ಲೀಡಿಂಗ್ ಪೇಪರಿಗೆ ಅವರು ಬೈದು ಇದು ಮಾಡಿಬಿಟ್ಟಿದ್ರು, ಏನು ಮಾಡ್ತಾಯಿದ್ರಿ ನೀವು, ಅವ್ರು ಕವರ್ ಮಾಡಿದಾರಲ್ಲ ಅಂತೇಳಿ. ಸೊ ಹೀಗೆ ಅದೊಂದು ಮರೆಯಲಾಗದ ಘಟನೆ, ಅದು ಡೆಫಿನೆಟ್ ಮರೆಯಲಾಗದ ಘಟನೆ, ಅದ್ಭುತ ಅದು. ಅದೇ ಇಂಥ ಇವರೆಲ್ಲ ಸಹಾಯ ಕೊಡ್ತಾಯಿದ್ರು, ತಗೊಳ್ರಿ ಪೇಜ್ ಬೇಕಾ ತಗೊಳ್ಳಿ. ಮೈಸೂರು ದಸರಾ ಏನಾಗುತ್ತೆ ಅಂತಂದರೆ 15 ವರ್ಷ ನಾನು ಕವರ್ ಮಾಡಿದ್ದೇನೆ. ಈಗ ಬಿಡಿ ಒಂದು 2 ವಾರದಲ್ಲಿ ಎಲ್ಲ ಮುಗಿತು. 3 ಪೇಜು 4 ಪೇಜು ಆಫೀಸ್ನಲ್ಲಿ ಹೇಳ್ತಾ ಇತ್ತು. ನಾವು ಒಬ್ಬೊಬ್ಬರೇ 4 ಪೇಜು ಹೊಡಿತಾ ಇದ್ವಿ. 4 ಪೇಜು ನೀವು ಬೆಳಿಗ್ಗೆ ಕೂತ್ರೇನಿಲ್ಲ, ಅಲ್ಲಿ ಎಂಜಾಯ್ ಮಾಡೋ ಪ್ರಶ್ನೆನೇ ಇಲ್ಲ. ಅದು ನಮ್ಮ ಕೆಲಸ ಎಷ್ಟು ಅಷ್ಟು ಇಂದಿಗೂ ಇದನ್ನು ಹುಡುಕಿದ್ರೆ ಸಿಗುತ್ತೆ. ಅಷ್ಟು ಕಷ್ಟ ಬಿಟ್ಟು ಕೆಲಸ ಮಾಡಿದ್ದು, ಅದೆಲ್ಲ ಮರೆಯಲಾಗದ ಘಟನೆನೇ. ಅದು ಸಾಮಾನ್ಯವಾಗಿ ಸುಲಭ ಅಲ್ಲ. ಮತ್ತು ಕಮ್ಯುನಿಕೇಷನ್ ಇದು ಭಾಳ ಕಷ್ಟ ಆಗ್ತಿತ್ತು. ಒಂದು ಲಿಂಕ್ ಇಲ್ಲ ಅಂದರೆ ಎಲ್ಲ ಮುಗೀತು, ಕಳ್ಸೋಕೆ ಆಗ್ತಾ ಇರಲಿಲ್ಲ ನ್ಯೂಸನ್ನು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ಅದೆಲ್ಲ ಕೆಲವು ಮರೆಯಲಾಗದ ಘಟನೆ, ಡೆಫಿನೆಟ್ ಮರೆಯಲಾಗದ ಘಟನೆ ಅದು. ಅವ್ರು ಮದುವೆ ಆಗಿದ್ದು ಮರೆಯಲಾಗದ ಘಟನೆ ಅಲ್ವಾ? ಇಲ್ಲ, ಮತ್ತೊಂದು ಹೇಳ್ತೇನೆ. ಅವ್ಳು ಮದುವೆ ಆದಮೇಲೆ ನನಗೆಲ್ಲ ಒಳ್ಳೆ ಇದು ಬಂದಿದೆ. ಅದಕ್ಕೆ ಮಲ್ಲಿಕಾರ್ಜುನ ಸರ್ ಮತ್ತು ಮನೋಹರ್ ಎಡವೆಟ್ಟಿ, ಮಹಾದೇವ್ ಇವರು ನಮ್ಮ ಚೀಫ್ ರಿಪೋರ್ಟ್ರು, ಇವರು ಯಾರು ಮಹದೇವಪ್ಪನವರು, 3 ಜನ ಕಾರಣ. ಅವ್ರು ಹೇಳಿದ್ರು, ನಾಳೆಗೆ ಉಸಿರು ಎತ್ತಿದ್ರೆ ನನಗೆ ಗೊತ್ತಿಲ್ಲ, ಇವತ್ತು ನೋಡ್ತಾ ಇದ್ದೀನಿ ಅವ್ರಿಗೂ ಧಾರವಾಡಕ್ಕೆ ಬಂದಿದ್ರು. ಸೊ ಎಲ್ಲರಿಗೂ ಕೃತಜ್ಞತೆ, ನಿಮಗೂ ಕೃತಜ್ಞತೆ, ನಿಮ್ಗೆ ಗೊತ್ತು, ಎಲ್ಲರಿಗೂ ಕೃತಜ್ಞತೆ ಸರ್. ಕಾರ್ಯಕ್ರಮ ಇವತ್ತು BM ಭಟ್ ಅವರ ಮನೆಗೆ ಬಂದು ಅವರ ಅನಿಸಿಕೆಗಳನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳು.